ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತು ಪರೀಕ್ಷೆ ಇತ್ತು. ಬಹುತೇಕ ಎಲ್ಲ ಖುಷಿಯಾಗಿ ಪರೀಕ್ಷೆ ಬರೆದಿರ್ತೀರ ಅಂದ್ಕೊಳ್ತೇನೆ. ಯಾಕೆಂದರೆ ಇಲ್ಲಿ ಒಂದು ಆತಂಕ ಅಂದರೆ ಹನುಮ ಜಯಂತಿ ಬೇರೆ ಇತ್ತು. ನಿಮ್ಮ ಊರುಗಳಲ್ಲಿ ಅನೇಕ ಜಾತ್ರೆಗಳು ಇವತ್ತು. ಅವಸರಕ್ಕೆ ಎಲ್ಲಿ ಬಿಟ್ಟು ಬಂದಿದ್ದೀರೋ ಅಂತ ನನಗೊಂಚೂರು ಆತಂಕ. ಈಗಲಾದರೂ ನೋಡ್ಕೊಳ್ಳಿ, ನೀವು ಎಷ್ಟರ ಮಟ್ಟಿಗೆ ಉತ್ತರ ಬರೆದಿರ್ತೀರಾ ಅಂಥೇಳಿ. 26ನೇ ಸಾಲಿನಲ್ಲಿ ಸಮಾಜ ವಿಜ್ಞಾನ ಪ್ರಶ್ನೆ ಪತ್ರಿಕೆಯ ಮಾದರಿ ಉತ್ತರಗಳು. ಕಾಯಂ ಜಮೀನ್ದಾರಿ ಪದ್ಧತಿಯನ್ನು ಜಾರಿಗೆ ತಂದ ಗವರ್ನರ್ ಜನರಲ್ ಲಾರ್ಡ್ ಕಾರ್ನ್ವಾಲಿಸ್. 1942ರ ಸ್ಟಾಲಿನ್ ಗ್ರಾಡ್ ಯುದ್ಧದಲ್ಲಿ ಜರ್ಮನ್ ಪಡೆಗಳನ್ನು ಸೋಲಿಸಿದ ದೇಶ ರಷ್ಯಾ. ದಕ್ಷಿಣ ಏಷ್ಯಾ ಪ್ರಾದೇಶಿಕ ಸಹಕಾರ ಸಂಘ ಅಂದರೆ ಸಾರ್ಕ್ನ ಮುಖ್ಯ ಕಚೇರಿ ಇರುವುದು ನಿನ್ನೆ ಹೇಳಿದ್ದೆ, ಕಠ್ಮಂಡು. ಕರ್ನಾಟಕದಲ್ಲಿ ಜೀತ ಪದ್ಧತಿಯನ್ನು ರದ್ದುಗೊಳಿಸಿದವರು ದೇವರಾಜ್ ಅರಸ್. ಭಾರತದ ಪ್ರಾದೇಶಿಕ ಮತ್ತು ಸ್ವತಂತ್ರ GPS ವ್ಯವಸ್ಥೆ ಹೆಸರು ನಾವಿಕ್. ಮುಂಬೈಯನ್ನು ಭಾರತ ಮ್ಯಾಂಚೆಸ್ಟರ್ ಎಂದು ಕರೆಯಲಾಗುತ್ತದೆ, ಏಕೆಂದರೆ ಇಲ್ಲಿ ಅತಿ ಹೆಚ್ಚು ಹತ್ತಿ ಬಟ್ಟೆಯ ಕೈಗಾರಿಕೆಗಳಿವೆ. ಪ್ರತ್ಯಕ್ಷ ತೆರಿಗೆಗೆ ಉದಾಹರಣೆ ಕಂಪನಿ ತೆರಿಗೆ. ರಾಜು ಒಬ್ಬ ವಿದ್ಯಾರ್ಥಿಯಾಗಿದ್ದು ಆತನ ಬ್ಯಾಂಕಿನಲ್ಲಿ ಒಂದು ಖಾತೆಯನ್ನು ತೆರೆಯಲು ಬಯಸಿದ್ದಾನೆ. ಆತನ ಸೂಕ್ತವಾದ ಖಾತೆ ಯಾವುದು ಎಂದರೆ ಉಳಿತಾಯ ಖಾತೆ. ಒಂದು ವಾಕ್ಯದಲ್ಲಿ ಉತ್ತರಿಸುವುದು. ಮೈಸೂರು ಸಿವಿಲ್ ಸರ್ವಿಸ್ ಪರೀಕ್ಷೆಗಳನ್ನು ಪ್ರಾರಂಭಿಸಿದವರು ಯಾರು? ಕೆ. ಶೇಷಾದ್ರಿ ಅಯ್ಯರ್. ಎರಡನೇ ಮಹಾಯುದ್ಧವು ಶೀತಲ ಸಮರಕ್ಕೆ ನಾಂದಿಯಾಯಿತು ಹೇಗೆ? ಎರಡನೇ ಮಹಾಯುದ್ಧವು ಶೀತಲ ಸಮರಕ್ಕೆ ನಾಂದಿಯಾಯಿತು ಹೇಗೆಂದರೆ ಸೋವಿಯತ್ ರಷ್ಯಾ ಮತ್ತು ಅಮೆರಿಕ ಪರಸ್ಪರ ವಿರೋಧಿಯಾದ ಶಕ್ತಿಶಾಲಿ ರಾಷ್ಟ್ರಗಳಾಗಿದ್ದರಿಂದ ಅಮೆರಿಕ ಸಂಯುಕ್ತ ಸಂಸ್ಥಾನ ಮತ್ತು ಸೋವಿಯತ್ ರಷ್ಯಾದ ನೇತೃತ್ವದಲ್ಲಿ ಎರಡು ಶಕ್ತಿ ಬಣಗಳು ರೂಪುಗೊಂಡಿದ್ದರಿಂದ ಯಾವುದಾದ್ರೂ ಒಂದನ್ನು ನೀವು ಇಲ್ಲಿ ಬರೀಬಹುದು. ದತ್ತಿ ಸಮಿತಿಯನ್ನು ಸ್ಥಾಪಿಸಲು ಕಾರಣವೇನು? ವಸಾಹತುಶಾಹಿತ್ವಕ್ಕೆ ಒಳಪಟ್ಟಿದ್ದ ಪ್ರದೇಶಗಳು ಸಾರ್ವಭೌಮ ರಾಷ್ಟ್ರಗಳಾಗಿ ಉದಯಿಸುತ್ತಿದ್ದ ಕಾಲಾವಧಿಯಲ್ಲಿ ಈ ಪ್ರದೇಶಗಳ ಮೇಲುಸ್ತುವಾರಿ ಮಾಡಲು MRPL ವಿರೋಧಿ ಚಳವಳಿಯನ್ನು ಏಕೆ ಹಮ್ಮಿಕೊಳ್ಳಲಾಯಿತು? ತೈಲ ಕಾರ್ಯಾಗಾರದಿಂದ ಹೊರಬರುವ ರಾಸಾಯನಿಕ ಅಂಶಗಳಿಂದ ಪರಿಸರ ನಾಶವಾಗುತ್ತದೆ ಎಂಬ ಕಾರಣದಿಂದ. ಬೇಸಿಗೆಯಲ್ಲಿ ಉತ್ತರ ಭಾರತಕ್ಕಿಂತ ದಕ್ಷಿಣ ಭಾರತದ ಉಷ್ಣಾಂಶ ಕಡಿಮೆ ಇರುತ್ತದೆ ಏಕೆ? ದಕ್ಷಿಣ ಭಾರತವು 3 ಕಡೆಗಳಲ್ಲಿ ಸಾಗರಗಳಿಂದ ಆವೃತವಾಗಿರುವುದರಿಂದ, ಉತ್ತರ ಭಾರತ ಸಮುದ್ರಕ್ಕೆ ದೂರವಾಗಿರುವುದರಿಂದ. ಯಾವುದಾದ್ರೂ ಒಂದು ನಿಮಗೆ ಗೊತ್ತಾಗಿರೋದು ಬರೀಬೇಕು. ಸುವರ್ಣ ಗ್ರಾಮೋದಯ ಯೋಜನೆಯನ್ನು ಏಕೆ ಜಾರಿ ತರಲಾಗಿದೆ? ಗ್ರಾಮಗಳಲ್ಲಿನ ಮೂಲಭೂತ ಸೌಕರ್ಯಗಳನ್ನು ಬಲಪಡಿಸಲು ಭಾರತದಲ್ಲಿ ಜಿಲ್ಲಾ ಕೈಗಾರಿಕಾ ಕೇಂದ್ರಗಳನ್ನು ಯಾವ ವರ್ಷದಲ್ಲಿ ಸ್ಥಾಪಿಸಲಾಯಿತು? 1978. ಭಾರತ ಸಂವಿಧಾನದ 17ನೇ ವಿಧಿಯ ಮಹತ್ವ ಅಸ್ಪೃಶ್ಯತಾ ಆಚರಣೆ ನಿಷೇಧಿಸುತ್ತದೆ. ಕೇಂದ್ರ ಲೋಕಸೇವಾ ಆಯೋಗ ರಚನೆಯನ್ನು ವಿವರಿಸಿ ಅಥವಾ ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಘ ರಚನೆಯನ್ನು ವಿವರಿಸಿ. ಸಂವಿಧಾನದ ವಿಧಿ 35ರಡಿ ಸ್ಥಾಪನೆ. ಒಬ್ಬರ ಅಧ್ಯಕ್ಷರು 10 ಜನ ಸದಸ್ಯರು ರಾಷ್ಟ್ರಾಧ್ಯಕ್ಷ ನೇಮಕವಾಗಿರ್ತಾರೆ. 6 ವರ್ಷ ಅಥವಾ 65 ವರ್ಷಗಳ ವಯೋಮಾನ ಅವಧಿ ಯಾವುದು ಮೊದಲದು ಸದಸ್ಯರು ಅಂತ್ಯ ಆಗುತ್ತೆ. ಕೇಂದ್ರ ಕಚೇರಿ ನವದೆಹಲಿ. ಈ ಪರ್ಯಾಯಕ್ಕೆ ವಿಶ್ವಸಂಸ್ಥೆಯ ಆಶ್ರಯದ ವಿಶೇಷ ಘಟಕ ಇದು. ಪ್ರತಿ ಸದಸ್ಯ ರಾಷ್ಟ್ರಗಳಿಗೆ 2 ಪ್ರತಿನಿಧಿ ಇರ್ತಾರೆ. ಒಬ್ಬ ಕಾರ್ಮಿಕ ಪ್ರತಿನಿಧಿ, ಒಬ್ಬ ಆಡಳಿತದ ನಡೆಸುವವರು ಪ್ರತಿನಿಧಿ. ಕೇಂದ್ರ ಕಚೇರಿ ಜೆನಿವಾ. ಯಾವುದಾದ್ರು 4 ಅಂಶ ಬರ್ತದೆ 2 ಅಂಕಕ್ಕೆ. ವರದಕ್ಷಿಣೆ ಸಮಾಜದಲ್ಲಿ ಲಿಂಗ ಅಸಮಾನತೆಯನ್ನು ಉಂಟು ಮಾಡುತ್ತದೆ ಸಮರ್ಥಿಸಿ ಅಥವಾ ತಾರತಮ್ಯದಿಂದ ರೂಪುಗೊಂಡ ಪೂರ್ವಗ್ರಹವು ಋಣಾತ್ಮಕ ಭಾವನೆಗೆ ಕಾರಣವಾಗುತ್ತದೆ. ಸ್ತ್ರೀಯರ ಸ್ಥಾನಮಾನ ಕುಗ್ಗಿಸುತ್ತದೆ. ಸ್ತ್ರೀಯರ ಸ್ವಾಭಿಮಾನ ಮತ್ತು ಗೌರವವನ್ನು ಕುಗ್ಗಿಸುತ್ತದೆ. ಸ್ತ್ರೀ ಪುರುಷರ ನಡುವಿನ ಒಡಕು, ಅನೈತಿಕ ಹಾಗೂ ಕ್ರೌರ್ಯ ಹೆಚ್ಚಳ, ಕೌಟುಂಬಿಕ ಸಂಬಂಧಗಳು ಹಾಳಾಗುತ್ತವೆ. ಹೆಣ್ಣು ಭ್ರೂಣ ಹತ್ಯೆ, ಹೆಣ್ಣು ಶಿಶು ಹತ್ಯೆ,
ವಿವಾಹ ವಿಚ್ಛೇದನ ಸ್ಥಳ. ಪರ್ಯಾಯ ಪ್ರಶ್ನೆ ನಿಮಗೆ ಆಗಲೇ ಹೇಳಿದ ಉತ್ತರ ಅಸಹನೆ, ತಿರಸ್ಕಾರ, ಅಗೌರವ, ದ್ವೇಷ ಭಾವನೆಗಳು ಉಂಟಾಗುತ್ತವೆ. ಸಾಮಾಜಿಕ ಅಂತರ ಹೆಚ್ಚಳ, ಸಾಮಾಜಿಕ ಸಂಘರ್ಷಕ್ಕೆ ಕಾರಣ. ಸ್ವಾತಂತ್ರ್ಯ ನಂತರದಲ್ಲಿ ಭಾರತವು ಎದುರಿಸಿದ ಸಮಸ್ಯೆಗಳು ಯಾವುವು? ನೋಡಿ, ಸರಳ ಪ್ರಶ್ನೆ ಕೊಟ್ಟಿದ್ದಾರೆ. ನಿರಾಶ್ರಿತರ ಸಮಸ್ಯೆ, ಕೋಮುಗಲಭೆಗಳು, ಸರ್ಕಾರ ರಚನೆ, ದೇಶ ಸಂಸ್ಥಾನಗಳ ವಿಲೀನೀಕರಣ, ಆಹಾರ ಉತ್ಪಾದನೆ, ಕೃಷಿ ಬೆಳವಣಿಗೆ, ಕೈಗಾರಿಕಾ ಬೆಳವಣಿಗೆ, ಕೋಮುವಾದ, ಪ್ರಾದೇಶಿಕವಾದ, ಅನಕ್ಷರತೆ, ಬಡತನ, ಭ್ರಷ್ಟಾಚಾರ, ಲಿಂಗ ತಾರತಮ್ಯ, ಜನಸಂಖ್ಯಾ ಸ್ಫೋಟ, ಲಾಭಕೋರ್ತನ, ಕಳ್ಳ ಸಾಗಣೆ, ಆರ್ಥಿಕ ಅಸಮಾನತೆ. ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯು ಭಾರತದ ಬ್ರಿಟಿಷ್ ಅಧಿಕಾರದ ವಿಸ್ತರಣೆಗೆ ಸಹಾಯಕವಾಯಿತು. ಯಾರೇ ಒಬ್ಬ ಭಾರತೀಯ ರಾಜನು ಮಕ್ಕಳಿಲ್ಲದೆ ಮೃತನಾದರೆ ಅವನ ದತ್ತುಪುತ್ರನಿಗೆ ಉತ್ತರಾಧಿಕಾರದ ಹಕ್ಕಿರಲಿಲ್ಲ. ಅಂತಹ ರಾಜ್ಯಗಳನ್ನು ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ಸೇರಿಸಿಕೊಳ್ಳಲಾಗುತ್ತಿತ್ತು. ಸತಾರಾ, ನಾಗ್ಪುರ, ಜೈಪುರ, ಜಬಲ್ಪುರ, ಸಂಬಲ್ಪುರ, ಉದಯಪುರ ಮತ್ತು ಝಾನ್ಸಿ ಬ್ರಿಟಿಷರ ವಶವಾದವು. ಡಾಲಹೌಸಿಯು ತನ್ನ ವಿಸ್ತರಣಾ ನೀತಿಯನ್ನು ಇದರ ಮೂಲಕ ಸಾಧಿಸಿದನು. ಮಳೆಯ ಕೊಯ್ಲಿನ ಪ್ರಾಮುಖ್ಯತೆಯನ್ನು ವಿವರಿಸಿ. ನೀರು ಅಮೂಲ್ಯವಾದುದು. ಭಾರತದ ಜಲಸಂಪತ್ತಿನ ಹಂಚಿಕೆಯು ತಾರತಮ್ಯದಿಂದ ಕೂಡಿದೆ. ಮಳೆಗಾಲ ಅವಧಿ ಕಡಿಮೆಯಾಗಿದೆ. ಮಳೆಗಾಲಕ್ಕೆ ಮಳೆಯು ಸೀಮಿತವಾಗಿದೆ. ಹೆಚ್ಚು ಮಳೆಯ ಪ್ರದೇಶಗಳು ದೀರ್ಘವಾದ ಮಳೆರಹಿತ ಪ್ರದೇಶಗಳಾಗುತ್ತವೆ. ಬೇಸಿಗೆಯಲ್ಲಿ ನೀರಿನ ಕೊರತೆ ಕಂಡುಬರುತ್ತದೆ. ಜಲಕ್ಷಾಮತೆ ಪರಿಹಾರಕ್ಕೆ ಸರಳ ಮಳೆ ಕೊಯ್ಲು, ಸಾರ್ವಜನಿಕ ನೀರು ಪೂರೈಕೆ ಮೇಲಿನ ಅವಲಂಬನೆಯ ಕಡಿಮೆಯಾಗುವುದು, ಅಂತರ್ಜಲ ಮಟ್ಟದಲ್ಲಿ ಮರುಪೂರಣ. ತೋಟಗಾರಿಕಾ ಮತ್ತು ಪುಷ್ಪ ಬೇಸಾಯಗಳು ಭಾರತೀಯ ರೈತರ ಅಭಿವೃದ್ಧಿಗೆ ಸಹಾಯ ಮಾಡಿ ಸಮರ್ಥಿಸಿ. ತೋಟಗಾರಿಕಾ ಮತ್ತು ಪುಷ್ಪ ಬೇಸಾಯವು ಇತ್ತೀಚೆಗೆ ಭಾರತದ ಹೆಚ್ಚು ಅಭಿವೃದ್ಧಿ ಹೊಂದಿವೆ. ಆರ್ಥಿಕತೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ. ಹೂಗಳಿಗೆ ಅಪಾರ ಬೇಡಿಕೆ ಇದೆ. ಇವುಗಳು ರೈತರು ಆದಾಯ ವೃದ್ಧಿಸಲು ಪೂರಕವಾಗಿವೆ. ಮಹಿಳೆಯರಿಗೆ ಉಪಯುಕ್ತ, ಪ್ರಮುಖ ಮಾರುಕಟ್ಟೆ, ಉದ್ಯೋಗಾವಕಾಶಗಳನ್ನು ಒದಗಿಸುತ್ತವೆ, ರಫ್ತು ಉತ್ತೇಜಿಸುತ್ತವೆ, ಇತರ ಬೆಳವಣಿಗೆಗೆ ಸಹಾಯಕವಾಗಿದೆ, ಪೂರಕವಾಗಿದೆ. ಇಲ್ಲಿ ಯಾವುದಾದ್ರೂ 4 ಅಂಶಗಳನ್ನು ಇಲ್ಲಿ ಬರೀಬೇಕು. ಒಂದು ಕಡೆ ಸೇವ್ ಮಾಡಿ ಇಟ್ಕೊಳ್ಳಿ, ಒಂದು ಕಡೆ ಪರೀಕ್ಷೆ ಮಾಡಿ ಇಟ್ಕೊಳ್ಳಿ. ಚೆನ್ನಾಗಿ ಬರೆದರೆ ಖುಷಿ ಪಡಿ, ಇಲ್ಲವಾದರೆ ಮತ್ತೊಮ್ಮೆ ಅಭ್ಯಾಸ ಮಾಡಿಕೊಳ್ಳಿ. ಶುಭವಾಗಲಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್ ಮಾತೆ. ಸರ್ವರಿಗೂ ಶುಭವಾಗಲಿ. ಸರ್ವೇ ಜನೋ ಸುಖಿನೋ ಭವಂತು.